ಕುಲಕಸುವಾದ ಕುರಿಗಳನ್ನ ಆದ ನಂತರ ಕುರಿಗಳ ಮೈ ಮೇಲೆ ಬಂದಂತ ಉಣ್ಣೆಯನ್ನ ತೆಗೆದು ಹೇಗೆ ಸಂರಕ್ಷಣೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದಾರೆ. ಈ ಸಂರಕ್ಷಣೆಯಲ್ಲಿ ಹಲವಾರು ವಿಧಾನಗಳಿದೆ. ಈ ಕುರಿ ತುಪ್ಪಟವನ್ನ ಕತ್ತರಿಸಿ ನೋಡಿ, ಇದು ಬಿಳಿ ಕುರಿ ಇದು. ಅದೇ ರೀತಿ ಸ್ವಲ್ಪ ಅದರಲ್ಲೇ ಸ್ವಲ್ಪ ಬಣ್ಣ ಬದಲಾವಣೆ ಆದಂತ ಕುರಿಯ ಉಣ್ಣೆಯನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಅದೇ ರೀತಿ ಕರಿ ಕುರಿಯ ಉಣ್ಣೆಯನ್ನ ರಕ್ಷಣೆ ಮಾಡಿದ್ದಾರೆ. ಎರಡು ಬಣ್ಣಗಳಿದೆ, ಕೆಂಚು ಮತ್ತೆ ಇದು. ಇದೇ ತರ ಎಲ್ಲಾ ತರಹ ಕಡಲ ಪಂಚಕಲ್ಯ ಏನಾಗಿ ಬರ್ತದೆ ಅಂತಂದ್ರೆ ನಾವು ಬಾಯಿದಿಂದ ಹೇಳುವಾಗ ಪ್ರತ್ಯಕ್ಷವಾಗಿ ಅದು ಅದಾವೋ ಇಲ್ಲೋ ನೋಡಬೇಕು, ಅವ್ರು ಪ್ರತ್ಯಕ್ಷವಾಗಿ ನೋಡಿ ಹೋಗ್ಬೇಕಂತ ಹೇಳಿ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ತಂದಿಟ್ಟಿದ್ದಾರೆ. ಆದರೆ ಈ ಎಲ್ಲ ಉಣ್ಣಿಗಳದಾಗ ಇದು ಉಣ್ಣಿಗುರಿ ಅದೇ. ಉಣ್ಣಿಗುರಿದು ಜಾತಿ ಈಗ ನಾವು ಕೇಳಿದಾಗ ನಮ್ಮ ಕಿವಿಕುರಿ ಅಣಬೇವು, ನಾವು ತೊಂಡ್ಲೆ ಗುರಿ ಅಣಬೇವು, ನಮ್ಮ ಗುಂಡುಗುರಿ ಅಣಬೇವು. ಆದರೆ ಈಗ ಅವರ ಡಕಣಿ ಕುರಿ ಅಂತ ಅನ್ನೋದು ನಾವು ಸರ್ಕಾರಿ ಕಲ್ತಿದ್ರಾಗ ಡಾಕ್ಟರ್ಗಳು ಹೇಳಿದ ಪ್ರಕಾರದಾಗ ಈ ಡಕಣಿ ಕುರಿ ಇದು ಆದಿಕಾಲದಿಂದ ಬಂದಂಥ ಕುರಿ ಅದೇ. ಇದು ಪರಮಾತ್ಮ ಇದನ್ನು ಹುಟ್ಟಿಸಿದಂಥ ಕುರಿ ಅದೇ. ಪರಮಾತ್ಮಗೂ ಒಂದು ಈ ಸೃಷ್ಟಿ ನಿರ್ಮಾಣ ಮಾಡಬೇಕಾದ್ರೆ ಈ ಕಂಬಳಿ ಮೇಲೆ ಕುಂತು ಈ ಸೃಷ್ಟಿ ನಿರ್ಮಾಣ ಮಾಡಿ ಈವರೆಗೆ ತನಕ ಇಷ್ಟು ನಮ್ಮದು ಈ ಜಗತ್ತು ಬೆಳೆಸಿಟ್ಟಿದ್ದಾರೆ. ಮತ್ತು ಈ ಕುರಿ ಇಷ್ಟು ಮಹತ್ವದ್ದು ಒಂದು ವ್ಯವಸಾಯ. ಈ ವ್ಯವಸಾಯದ ಕಡೆ ಯಾರ್ದು ವಿಶೇಷ ಸರ್ಕಾರದ್ದು ಲಕ್ಷ್ಯ ಇಲ್ಲ ನಮ್ಮ ಮನೆಯಿಂದ ಕಲ್ತಂಥ ಹುಡುಗರದು ಇದ್ರ ಕಡೆ ಹೆಚ್ಚು ಲಕ್ಷ್ಯ ಇಲ್ಲ. ನಾವು ಏನೋ ಅಧಿಕಾರದಿಂದ ಕಾಕೋತ ಬಂದೇವೆ, ಅವರಷ್ಟೇ ಮಾತ್ರ ನಾವು ಇದನ್ನು ಕಾಪಾಡ್ಕೋತು ಇನ್ನೂವರೆಗೆ ತನಕ ತೊಗೊಂಡು ಬಂದೇವೆ. ಇನ್ನು ಮೇಲತ್ತು ಇದನ್ನು ತಿಳಿಸಿ ಅದನ್ನು ಕಾಪಾಡಬೇಕಂತ ಅನ್ನೋ ಸಲುವಾಗಿ ಈ ದೊಡ್ಡ ಬೆಂಗಳೂರಂಥ ದೊಡ್ಡ ಶಹರ ಇವರೆಂದು ಕುರಿ ನೋಡಿಲ್ಲ, ಎಮ್ಮೆ ನೋಡಿಲ್ಲ, ಆಡ ನೋಡಿಲ್ಲ. ಇಂಥವ್ರಿಗೆ ಈ ಥರದ್ದು ಒಂದು ವ್ಯವಸಾಯಗಳನ್ನು ತೋರಿಸೋ ಸಲುವಾಗಿ ಒಂದು 15 ದಿವಸದ್ದು ಇಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ. ಇದು ಒಂದೇ ನಾವು ಪ್ರದರ್ಶನಕ್ಕೆ ಬಂತೀವಿ.